ಎಲ್ಲರಿಗೂ ಶುಭೋದಯ. ಇಂದು ನಡೆಯುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಕೇಂದ್ರ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅರ್ಹ ಮತದಾರರು ತಪ್ಪದೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಒಬ್ಬ ಸಮರ್ಥ ಹಾಗೂ ಅರ್ಹ ವ್ಯಕ್ತಿಗಳ ಒಂದು ತಂಡವನ್ನು ರಚಿಸಲು ತಮ್ಮಲ್ಲಿ ಕೋರುತ್ತಾ ಯಾವುದೇ ಕಾರಣಕ್ಕೂ ಮತದಾನವನ್ನು ತಪ್ಪಿಸದೆ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ಕೋರಲಾಗುತ್ತದೆ. ಇವತ್ತು ನಾನು ತಮ್ಮ ಮುಂದೆ ಯಾಕೆ ಬಂದಿದ್ದೇನೆ ಅಂದರೆ ಒಂದು ವಿಷಯದ ಬಗ್ಗೆ ನಮಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಎಂ ಗಂಗಾಧರ್ ಗಟ್ಟಿ ಅನ್ನೋರು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ಕೆಲವು ಅಪನಂಬಿಕೆ ಹಾಗೂ ಅಪಪ್ರಚಾರಗಳು ಕೆಲವು ವರ್ಷಗಳಿಂದ ನಡೀತಾ ಇದೆ. ಅದನ್ನು ಇವನ್ ನನಗೂ ಸಹ ಮೊದಲಿಂದನೂ ಅದೇ ಥರ ಇತ್ತು. 2020ಯಲ್ಲಿ ಏನು ಪದೋನ್ನತಿಯ ಪ್ರಕ್ರಿಯೆ ನಡೀತು, ಅದರಲ್ಲಿ ನಡೆದಂಥ ಘಟನಾವಳಿಗಳಿಂದ ನನಗೂ ಸಹ ಅದೇ ಥರ ಭಾವನೆಗಳಿತ್ತು. ಬಟ್ ಯಾವಾಗ ಅವ್ರ ಜೊತೆ ಕೂಡಿ ನಾನು ಕೆಲಸ ಮಾಡಿದಾಗ ಆ್ಯಕ್ಚುಲಿ ಅವ್ರ ಪರ್ಸ್ನಾಲಿಟಿ ಏನು, ಅವರ ವ್ಯಕ್ತಿತ್ವ ಏನು, ಅದನ್ನೆಲ್ಲ ಸ್ವಲ್ಪ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಈಗಿನ ಪರಿಸ್ಥಿತಿಯಲ್ಲಿ ಅವ್ರದ್ದೇನು ಗುಣಗಳಿದೆ ಅವ್ರಿಗೆ ಅದು ಡ್ರಾಬ್ಯಾಕ್ ಆಗೋಕ್ಕಿಂತ ನಮ್ಮ ಸಂಘಕ್ಕೆ ಅದು ಒಂದು ಅಸೆಟ್ ಆಗುತ್ತಂತ ನನ್ನ ಒಂದು ಭಾವನೆ. ಅದಕ್ಕೆ ಈ ಕ್ರಿಟಿಕಲ್ ಮೂಮೆಂಟಲ್ಲಿ ಈಗೇನು 81 ಜನ ಏನು ಡಿಸಿಷನ್ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ, ಅವರು ಡಿಸಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗಲಿಕ್ಕೆ ನಾನು ಏನು ಅವರಲ್ಲಿ ಕಂಡಿದ್ದೀನಿ, ಒಬ್ಬ ವ್ಯಕ್ತಿಯಲ್ಲಿ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಮೈನಸಸ್ಸನ್ನು ಭಾಳ ಎಲ್ಲ ಜನ ಅದನ್ನು ಹೈಲೈಟ್ ಮಾಡ್ತಾರೆ, ಬಟ್ ಅದ ಪ್ಲಸ್ಸನ್ನು ಯಾರೂ ಹೈಲೈಟ್ ಮಾಡಲ್ಲ. ಅದಕ್ಕೆ ಈ ಒಂದು ಸಣ್ಣ ಪ್ರಯತ್ನ ಏನು, ಅವರಲ್ಲಿರುವ ಗುಣಗಳೇನು ಅಂದರೆ ನಾಯಕತ್ವದ ಗುಣಗಳೇನು, ಅದರಿಂದ ನಮಗೆ ಅಥವಾ ನಮ್ಮ ಅಸೋಸಿಯೇಷನ್ಗೆ ಅದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ, ಇದನ್ನು ಸ್ವಲ್ಪ ವಿಷಯಗಳನ್ನು ಎಲ್ಲರಿಗೂ ಮಾಹಿತಿ ಕೊರತೆಯಿಂದ ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಶಿವಕುಮಾರ್ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳ ಸನ್ನಿಧಿಯಲ್ಲಿ ಬಹಳಷ್ಟು ಕಾಲ ಸರ್ಕಾರಿ ಸೇವೆ, ಅದೇ ಸನ್ನಿಧಿಯಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದಂಥವರು ಅದರ ತತ್ವ ಮತ್ತು ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರ್ತಾರೆ. ಬಟ್ ಅವ್ರದ್ದು ಆ ಲ್ಯಾಂಗ್ವೇಜ್ ಏನಿದೆ ಹರ್ಟ್ ಆಗುವಂದರೆ ಹಾರ್ಡ್ ಇರುತ್ತೆ. ಅವರು ಸಾಫ್ಟಾಗಿ ಮಾತಾಡೋ ನೇಚರ್ ಅಲ್ಲ, ಬಟ್ ಅವ್ರು ಏನು ವಿಷಯ ಮಂಡನೆ ಮಾಡ್ತಿರ್ತಾರೆ ಆ ವಿಷಯದಲ್ಲಿ ಕಟು ಸತ್ಯತೆ ಹೆಚ್ಚಿಗೆ ಇರುತ್ತೆ. ಆಮೇಲೆ ಈಗಿನ ವ್ಯಾಟ್ಸಪ್ ಯುಗದಲ್ಲಿ ಭಾಳಷ್ಟು ಜನದ್ದು ಪರ್ಸ್ನಾಲಿಟಿನ ಯಾವುದು ವ್ಯಕ್ತಿನ ಪರ್ಸ್ನಾಲಿಟಿ ವ್ಯಾಟ್ಸಪ್ ಮೆಸೇಜಸ್ಸಲ್ಲೇ ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಅದನ್ನು ವ್ಯಾಟ್ಸಪ್ಪನ್ನು ಸರಿಯಾಗಿ ಮೆಸೇಜಸ್ಸನ್ನು ಕಂಟಿನ್ಯೂ ಆಗಿ ಟೈಪ್ ಮಾಡ್ತಾ ಇರೋದ್ರಿಂದ ಆಮೇಲೆ ಆ ವರ್ಡ್ಸ್ ಏನಿದೆ ಆ ವರ್ಡ್ಸನ್ನು ಅವ್ರ ವ್ಯಕ್ತಿತ್ವನ ದೂರದಿಂದನೇ ಅದನ್ನು ಚಾಪ್ ಹಾಕಿದ್ದಾರೆ. ಇಲ್ಲ ಇವರು ಈ ಥರದ ವ್ಯಕ್ತಿ ಅಂದರೆ ಅವರು ಹಾರ್ಡ್ ಇದ್ದಾರೆ, ಅಂದರೆ ಅವರು ಲ್ಯಾಂಗ್ವೇಜಸ್ ಹಾರ್ಶ್ ಇದೆ, ಇದರಿಂದ ಭಾಳಷ್ಟು ಜನಕ್ಕೆ ನೋವು ಆಗುತ್ತೆ. ಇವನ್ ನಾನು ಒನ್ ಆಫ್ ದ ಪರ್ಸನ್ ಏನು ಗೊತ್ತಾ, ಅವ್ರ ಲ್ಯಾಂಗ್ವೇಜಸ್ಸಿಂದ ನಾನು ಒಪ್ತಾ ಇದ್ದಿದ್ದಿಲ್ಲ. ಬಟ್ ಅವ್ರ ಜೊತೆ ಒಡನಾಟದಿಂದ ನನಗೂ ಅವ್ರದ್ದು ಏನು ವ್ಯಕ್ತಿತ್ವ ಏನು, ಆಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಸಂಘದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಅದು ಯಾರಿಗೂ ಅದು ಒಳ್ಳೇದಂತೂ ನಾವು ಡೆಫಿನೆಟ್ಲಿ ಅನ್ನಕ್ಕೆ ಬರಲ್ಲ. ಬಟ್ ಈ ಸನ್ನಿವೇಶದಲ್ಲಿ ಒಬ್ಬರು ಒಂದು ನಾಯಕತ್ವ ಬೇಕು. ಆ ನಾಯಕತ್ವದ ಲಕ್ಷಣಗಳು, ಗುಣಗಳು ಅವರಲ್ಲಿರೋದ್ರಿಂದ ಅವರು ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ಅವರು ನಮ್ಮ ವೃತ್ತಿ ಬಗ್ಗೆ ಅವರು ಆಲ್ಮೋಸ್ಟ್ 3 ವರ್ಷ ಬ್ಯಾಲೆನ್ಸ್ ಇದ್ದರು. ಅವ್ರ ಸ್ಪೀಡನ್ನು ಅವ್ರಿಗಿಂತ ಒಂದು 10 ಇಯರ್ಸ್ ನಾನು ಏಜಲ್ಲಿ ಕಡಿಮೆ ಇದ್ದರೂ ಸಹ ಅವ್ರನ್ನ ಸ್ಪೀಡನ್ನು ಮ್ಯಾಚ್ ಮಾಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಅವರು ಎಷ್ಟಂದ್ರೆ ಅವ್ರ ಸ್ಪೀಡ್ಗೆ ಇಲ್ಲ, ಸ್ವಲ್ಪ ಕೂಲ್ ಡೌನ್ ಆಗಿ ಸ್ಲೋ ಆಗಿ ಹೇಳೋ ಮಟ್ಟಿಗೆ ಅಷ್ಟು ಸ್ಪೀಡ್ ಇದ್ದಾರೆ. ಆಮೇಲೆ ಅದೇ ಥರ ಅವ್ರಿಗೇನು ಇದು ವೃತ್ತಿ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆ ಅದನ್ನು ಯಾವ ಥರ ಅದನ್ನು ಟ್ಯಾಕಲ್ ಮಾಡಬೇಕು, ಯಾರ ಸಮ್ಮುಖದಲ್ಲಿ ತೊಗೊಂಡು ಹೋಗಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಸಂಘಟನೆಯಲ್ಲಿ ಹುಟ್ಟಿ ಬೆಳೆದವರು, ಹೋರಾಟಗಾರರು. ಅವರು ಯಾವುದೇ ಒಂದು ನಿರ್ಧಾರವನ್ನು ತಗೊಂಡ್ರೆ ಅದು ಅಚಲವಾಗಿರುತ್ತಾರೆ. ಅದನ್ನು ಅಲ್ಟಿಮೇಟ್ಲಿ ಗೋಲ್ ರೀಚ್ ಆಗೋವರೆಗೆ ಅದನ್ನು ಫೈಟ್ ಮಾಡೋ ಒಂದು ಮನಸ್ಥಿತಿ ಇದೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಈಸ್ ದ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ನನಗನ್ಸುತ್ತೆ. ಏಕೆಂದರೆ ಈಗ ಎಲೆಕ್ಷನ್ ಅಂದರೆ ಕಾಂಪಿಟೇಟರ್ಸ್ ಇರ್ತಾರೆ, ಈ ಥರ ಅಭ್ಯರ್ಥಿಗಳಿರ್ತಾರೆ. ನಾವು ಅಭ್ಯರ್ಥಿಗಳನ್ನು ಚೂಸ್ ಮಾಡಲಿಕ್ಕೆ ಅಥವಾ ಅನಲೈಸ್ ಮಾಡಿ ನಾವು ಒಬ್ಬ ಮತದಾರರು ಯಾರಿಗೆ ನಾವು ನಮ್ಮ ನಾಯಕತ್ವವನ್ನು ಕೊಡಬೇಕು ಅನ್ನೋದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ 3 ವರ್ಷದ ಟರ್ಮ್ ಇದೆ. ಆ 3 ವರ್ಷದಲ್ಲಿ ಈಗ ಮೇಲಾಧಿಕಾರಿಗಳಿಗಿರ್ಬೋದು, ಈಗ ನಮ್ಮ ಡೈರೆಕ್ಟರ್ ಮೇಡಮ್ ಏನಿದ್ದಾರೆ ಅವರು ತುಮಕೂರದಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಒಡನಾಟ ಇದೆ. ಆಲ್ಮೋಸ್ಟ್ ಮೋರ್ ದೆನ್ 1 ಇಯರ್ ಈಗ ಇರೋ ಡೈರೆಕ್ಟರ್ಗೆ ಸರ್ವಿಸ್ ಇರೋದ್ರಿಂದ
ನಮ್ಮ ಆರೋಗ್ಯ ಇಲಾಖೆ ಬಹುಮುಖ್ಯ ಕಾರ್ಯಗಳು ಮತ್ತು ಎಲ್ಲ ಆಲ್ಮೋಸ್ಟ್ ಫೈಲ್ಸ್ ನಮ್ಮ ನಿರ್ದೇಶನಾಲಯದಲ್ಲೇ ನಡೀತಿರೋದ್ರಿಂದ ಅದು ಆ ಕನೆಕ್ಟಿವಿಟಿ ಆ ರಿಲೇಶನ್ಶಿಪ್ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇದೊಂದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ ಮೀನ್ ವೈಲ್ ಅವರು ವರ್ಕಿಂಗ್ ಪ್ಲೇಸ್ ತುಮಕೂರು ಇರೋದ್ರಿಂದ ತುಮಕೂರು ಮತ್ತು ಬೆಂಗಳೂರಿಗೆ ಭಾಳಷ್ಟು ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಅವರು ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡಲಿಕ್ಕೆ ಯಾವುದೇ ಕ್ಷಣದಲ್ಲಿ ಅವರು ನಾವು ಯಾವುದೇ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರ ಅನ್ನೋದು ಒಂದು ನನಗೆ ನಂಬಿಕೆ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ 4.5 ಇಯರ್ಸ್ ಅವ್ರ ಜೊತೆ ನಾವು ಕೆಲಸ ಮಾಡಿದಾಗ ನನಗಂತ ಅಷ್ಟೊಂದು ನನಗೆ ಮನವರಿಕೆ ಆಗಿದೆ. ಅದಕ್ಕೆ ನಾನು ತಮ್ಮ ಜೊತೆ ಏನು ಶೇರ್ ಮಾಡ್ಕೋದಂದ್ರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವರಲ್ಲಿರುವ ಗುಣ ಮತ್ತು ನಾಯಕತ್ವದ ಆ ಲಕ್ಷಣಗಳು ನಾನೇನು ಕಂಡಿದ್ದೇನೆ, ಭಾಳಷ್ಟು ಜನಕ್ಕೆ ಅದ್ರಕ್ಕೆ ಮಾಹಿತಿ ಇಲ್ಲ. ಬಟ್ ಒಂದು ಡ್ರಾಬ್ಯಾಕ್ ಅಂದರೆ ಈಗ ನಾವು ಅದನ್ನ ಡಿಲೇ ಮಾಡಲಿಕ್ಕೆ ಅಥವಾ ಅದನ್ನು ಪೆಂಡಿಂಗ್ ಇಡಲಿಕ್ಕೆ ಪೆಂಡಿಂಗ್ ಇಡಲಿಕ್ಕೆ ಈಗ ಟೈಮ್ ಇಲ್ಲ. ಈಗ ನಾವು ಕ್ರಿಟಿಕಲ್ ಮೂವ್ಮೆಂಟ್ ವಿದಿನ್ ಫ್ಯೂ ಅವರ್ಸಲ್ಲಿ ನಾವು ವೋಟಿಂಗ್ ಹೋಗ್ತಾ ಇರೋದ್ರಿಂದ ಅದಕ್ಕೆ ನಾನು ಇದೊಂದು ಅಟ್ಲೀಸ್ಟ್ ನನ್ನ ಜೊತೆ ಏನು ಒಡನಾಡಿದ್ದಾರೆ ನನ್ನ ಒಂದು ಮಾತುಗಳಿಂದ ಅವರಿಗೆ ಅವ್ರ ಬಗ್ಗೆ ರೀಥಿಂಕ್ ಮಾಡಲಿಕ್ಕೆ ಒಂದು ಅವಕಾಶ ಅದು ಒದಗುತ್ತ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಲೀಡರ್ಶಿಪ್ಗೆ ಅಥವಾ ಒಂದು ನಾಯಕತ್ವಕ್ಕೆ ಏನೇನು ಲಕ್ಷಣಗಳು ಬೇಕಾಗಿದೆ ಆಲ್ಮೋಸ್ಟ್ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಬಟ್ ಅದೇ ಥರ ಒಂದಿಷ್ಟು ಡ್ರಾಬ್ಯಾಕ್ಸ್ ಇದೆ. ಆ ಡ್ರಾಬ್ಯಾಕ್ಸನ್ನು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ನಾವು ಅವ್ರ ಪಕ್ಕದಲ್ಲಿ ಅಥವಾ ಅವ್ರ ಜೊತೆಯಲ್ಲಿ ಏನು ನಾವು ಕೆಲಸ ಮಾಡ್ತೀವಲ್ಲ ಅದನ್ನು ನಾವು ಸರಿ ಮಾಡ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್, ಒಂದು ಭರವಸೆಯನ್ನು ಕೊಟ್ಟು ಅವ್ರದ್ದು ಪಾಸಿಟಿವ್ನ ಸ್ವಲ್ಪ ಅನ್ನಷ್ಟು ಗ್ರೂಮ್ ಮಾಡಿ ಅದ್ರ ಸಂಘಕ್ಕೆ ಒಳ್ಳೆಯದಾಗಲಿ ಅನ್ನೋದು ಒಂದು ಉದ್ದೇಶ. ಅದು ಅವರು ಲ್ಯಾಂಗ್ವೇಜು ಅವ್ರ ಸ್ಪೀಡನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಅಸೋಸಿಯೇಷನ್ಗೆ ನಮ್ಮ ಫಾರ್ಮಸಿ ಬಂಧುಗಳಿಗೆ ಯಾವ ಥರ ಅವರ ಸೇವೆ, ಬಾಕಿ ಉಳಿದ ಸೇವೆ ಏನಿದೆ, ಅಧಿಕಾರಿಗಳಂತ ಒಡನಾಟ ಏನಿದೆ, ಆಮೇಲೆ ಅವರು ನಿಯರ್ ಬೈ ಬೆಂಗಳೂರು ಇರೋದ್ರಿಂದ ಇವೆಲ್ಲ ಪ್ಲಸ್ಸನ್ನು ನಾವು ಅನಲೈಸ್ ಮಾಡಿದಾಗ ಈಸ್ ದ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದ ಪ್ರೆಸಿಡೆಂಟ್ ಅಂತ ನನಗನ್ಸುತ್ತೆ. ಆಸ್ ಎ ಇಂಡಿಪೆಂಡೆಂಟ್ ನಾನು ಅವ್ರ ಪ್ಯಾನಲಲ್ಲಿರುವ ನಾನು ಅಭ್ಯರ್ಥಿ ಅಂತ ನಾನು ಹೇಳ್ತಾ ಇಲ್ಲ. ಆಸ್ ಎ ಇಂಡಿಪೆಂಡೆಂಟ್ ಒಬ್ಬ ಫಾರ್ಮಸಿ ಅಧಿಕಾರಿಯಾಗಿ ತಮಗೆ ಈ ಮಾಹಿತಿಯನ್ನು ನಾನು ಇದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ತಾವು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ, ಅಪಪ್ರಚಾರ, ಅಪನಂಬಿಕೆ, ಆಮೇಲೆ ಇವೆಲ್ಲ ಇದ್ದೇ ಇರುತ್ತೆ. ಈಗಿನ ವಾಟ್ಸಪ್ ಯುಗದಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ಇದನ್ನು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಇದೇನು ನಾನು ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ನನ್ನ ಸ್ನೇಹಿತರಿಗಿರ್ಬೋದು, ನನ್ನ ಆಲ್ಮೋಸ್ಟ್ ನಮ್ಮ ಸ್ಟೇಟಲ್ಲಿರೋ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಒಡನಾಟಿದೆ. ಅದನ್ನು ನಾನು ಅವ್ರಿಗೆ ಏನು ಅಶ್ಯೂರೆನ್ಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ಈಸ್ ದ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಇನ್ ದ ಪ್ರೆಸೆಂಟ್ ಸಿನಾರಿಯೋ. ಈಗಿನ ಕಂಡೀಷನ್ಸ್ ಏನಿದೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾದ್ರೆ ಒಬ್ಬ ಸ್ಟ್ರಾಂಗ್ ಲೀಡರ್ ಬೇಕಾಗತ್ತೆ, ಬೋಲ್ಡ್ ಲೀಡರ್ ಬೇಕಾಗತ್ತೆ, ಆಮೇಲೆ ಸೀನಿಯರ್ ಪರ್ಸನ್ ಬೇಕಾಗತ್ತೆ. ಈಗ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನು ಚಾಯ್ಸ್ ಏನಿದೆ ಆ ಇದ್ದಿದ್ದ ಚಾಯ್ಸಲ್ಲಿ ನಾವು ಎಲ್ಲ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಆ ಥರ ಆಗಿದೆ. ಆ್ಯಕ್ಚುಲಿ ಈಗಿನ ಎಲೆಕ್ಷನ್ಸ್ಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ಡೆಮೊಕ್ರೆಟಿಕ್ ವೇ, ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ ಪ್ರಕಾರ ಈಗ ಒಂದು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಓಕೆ, ಅದನ್ನು ನಾವು ಕ್ವಶನ್ ಮಾಡಲಿಕ್ಕಾಗಲ್ಲ. ಬಟ್ ಒಂದು ಮನೆಯಲ್ಲಿ ಒಗ್ಗೂಡಿ ಎಲ್ಲರೂ ಸೇರಿ ಒಂದು ಡಿಸಿಷನ್ ತಗೊಂಡು ಅದನ್ನ ನಡ್ಸ್ಕೊಂಡು ಹೋಗಿದ್ರೆ ಒಳ್ಳೇದಾಗ್ತಿತ್ತು. ಬಟ್ ಅದೇ ಹೇಳಿದಲ್ಲ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದಾಗ ಈ ಸಿಚುವೇಶನ್ಸ್ ಅಲ್ಲಿ ಆ ಒಗ್ಗೂಡು ಅಥವಾ ಎಲ್ಲ ಇದನ್ನ ನಾವು ಯುನಾನಿಮಸ್ ಅಂತ ತಗೊಂಡು ಹೋಗ್ಬೇಕಾದ್ರೆ ಡೆಫಿನೆಟ್ಲಿ ಅವ್ರ ಪಿಕ್ಚರಲ್ಲಿ ಬರ್ತಿದ್ದಿಲ್ಲ. ಬಟ್ ಈಗ ನಮ್ಮ ಈಗಿನ ಅಧ್ಯಕ್ಷರು ಪ್ರಭಾಕರ್ ಸರ್ ಅವರು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಬಟ್ ಹಾಗೆ ಅವ್ರಿಗೆ ವರ್ಕ್ ಪ್ರೆಷರ್ಸ್ ಇರೋದ್ರಿಂದ ಅವ್ರಿಗೆ ಟೋಟಲಿ ಇಲ್ಲಿ ಡೆಡಿಕೇಟ್ ಮಾಡಲಿಕ್ಕೆ ಸ್ವಲ್ಪ ಅವ್ರಿಗೆ ಅಡಚಣೆ ಆಗ್ತಿರೋದ್ರಿಂದ ಅವರು ವಾಲಂಟ್ರಿ ಆಗಿ ಹಿಂಸರಿದ್ರಿಂದ ಒಬ್ಬರು ಸೀನಿಯರ್ ಮೋಸ್ಟು ಒಬ್ರಿಗೆ ಎಲ್ಲ ಪ್ರಾಬ್ಲಮ್ಸನ್ನ ಯಾವ ಥರ ಅಡ್ರೆಸ್ ಮಾಡಬೇಕು, ಯಾವ ಥರ ಅದನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋ ಒಂದು ಶಕ್ತಿ ಉಳ್ಳವರು ಬೇಕಾಗಿರೋದ್ರಿಂದ ಗಂಗಾಧರ್ ಗಟ್ಟಿ ಅಂತವ್ರು ಗಟ್ಟಿಯಾಗಿ ಯಾವುದೇ ಒಂದು ಡಿಸಿಷನ್ ತಗೊಂಡಾಗ ಅದನ್ನು ಗಟ್ಟಿಯಾಗಿ ಅದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ, ಗೋಲ್ ರೀಚ್ ಮಾಡಲಿಕ್ಕೆ ಅವರಲ್ಲಿ ಎಲ್ಲ ಗುಣಗಳಿದೆ. ಅಪನಂಬಿಕೆ ಓಕೆ, ಅದು ಪ್ರಮೋಷನ್ಸಲ್ಲಿ ಅದು ಎಲ್ಲರಿಗೂ ಭಾಳ ಜನ, ನಾನು ಅವ್ರ ಜೊತೆ ಮಾತಾಡುವಾಗ ಭಾಳ ಜನ ಹೇಳ್ತಾರೆ 2020 ಆಗಿರುವ ಪದೋನ್ನತಿ ಬಗ್ಗೆ ಅವರಿಂದ ಅದು ಹೋಗಿದೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಬಟ್ ಆ ಇನ್ಸಿಡೆನ್ಸ್ ನಾನು ಒನ್ ಆಫ್ ದ, ಅದರಿಂದ ಏನು ಸಫರ್ ಆಗಿದಾರ, ಐ ಆಮ್ ಆಲ್ಸೋ ಒನ್ ಆಫ್ ದ ಪರ್ಸನ್. ಬಟ್ ಆ ಇನ್ಸಿಡೆನ್ಸನ್ನು ನಾನು ಕೂಲಂಕುಷವಾಗಿ ಅದನ್ನು ಪಾಸಿಟಿವ್ ಆ್ಯಂಗಲ್ ಆಗಿ ನಾವು ನೋಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಆಗಿರುವ ಅನ್ಯಾಯವನ್ನು ಅದು ಪೂರ್ತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಆ ಅನ್ಯಾಯನ ಸರಿಪಡಿಸಿಕೊಂಡು ಒಂದು ಏನು ಮನೋಭಾವನೆ ಏನಿದೆಯಲ್ಲ
ಅದನ್ನು ನಾವು ಪಾಸಿಟಿವ್ ಆ್ಯಂಗಲಲ್ಲಿ ನೋಡಿದರೆ ಒಬ್ಬ ವ್ಯಕ್ತಿಗೆ ಅವರು ಖುದ್ದಾಗಿರುವ ಅನ್ಯಾಯವನ್ನು ಹೋರಾಡಿದಾಗ ನಮ್ಮದು ಸಮೂಹದ ಒಂದು ನಾಯಕತ್ವವನ್ನು ಕೊಟ್ಟಾಗ ಅವ್ರಿಗೆ ಎಷ್ಟೊಂದು ನಾವು ಮಾಡೋ ಶಕ್ತಿ ಇರುತ್ತೆ ಅನ್ನೋ ಒಂದು ಅರಿವು ಮಾಡಿಕೊಂಡು ಆ ಇನ್ಸಿಡೆನ್ಸನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಅವರ ಏನು ಆಟಿಟ್ಯೂಡ್ ಏನಿದೆ ಆ ಆಟಿಟ್ಯೂಡನ್ನು ಮೋಲ್ಡ್ ಮಾಡಿ ನಮ್ಮ ಸಂಘಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ತಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್ ಏನು, ಈ ಸಲ ಯಾವುದೇ ಕಾರಣಕ್ಕೆ ಹಿರಿತನ ಏನಿದೆ, ಅನುಭವ ಏನಿದೆ, ಆಮೇಲೆ ಒಂದು ಶಕ್ತಿ ಏನಿದೆ, ಎಲ್ಲರನ್ನು ಮುಂದೆ ಒಗ್ಗೂಡಿಸ್ಕೊಂಡು ಮುಂದೆ ತಗೊಂಡು ಹೋಗೋ ಆ ಶಕ್ತಿ ಈಗ ಬ್ಯಾಡ್ಲಿ ನೀಟೆಡ್ ಇರೋದ್ರಿಂದ ಕರೆಂಟ್ ಸೆನಾರಿಯೋದಲ್ಲಿ ಈಸ್ ದ ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ಈಗ ಚುನಾವಣೆಯಲ್ಲಿ ನಾವೇನು ಮಾಡ್ತೀವಿ, ಒಂದು ಆಪ್ಷನ್ಸ್ ಕೊಡ್ತೀವಿ ಮತದಾರರಿಗೆ. ನಾವು ಈ ಪ್ಯಾನಲ್ ಈಗ ಆ್ಯಕ್ಚುಲಿ ನಾನು ವೋಟ್ ಕೇಳಲಿಕ್ಕೆ ನಾನು ಡೆಫಿನೆಟ್ಲಿ ಬಂದಿಲ್ಲ. ಬಟ್ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಅಪನಂಬಿಕೆ ಮತ್ತು ಅಪಪ್ರಚಾರದಿಂದ ಅದನ್ನು ಹೋಗಲಾಡಿಸ್ಬೇಕು, ಅಥವಾ ಅವರಿಗೆ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಪೂರ್ತಿ ಭರವಸೆ ಇಡಿ. ಆ ವ್ಯಕ್ತಿಯಿಂದ ಸಂಘಕ್ಕೆ ಅಥವಾ ನಮ್ಮ ಸಮುದಾಯಕ್ಕೆ ಎಷ್ಟು ಒಳ್ಳೇದಾಗತ್ತೆ, ಎಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನು ಅವ್ರ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ಆದಷ್ಟು ಏನು ಪೆಂಡಿಂಗ್ ವರ್ಕ್ಸ್ ಇದ್ದಾವೆ, ಸೀನಿಯರ್ ಸ್ಕೇಲ್ ಇರ್ಬೋದು, C&R ಇರ್ಬೋದು, ಅಥವಾ ಪದೋನ್ನತಿಗಳಿರ್ಬೋದು, ವರ್ಗಾವಣೆ ಇರ್ಬೋದು, ಅಥವಾ ಪೋಸ್ಟ್ ಕ್ರಿಯೇಷನ್ಸ್ ಇರ್ಬೋದು, ಅಥವಾ ಶಿಫ್ಟಿಂಗ್ ಆಫ್ ಪೋಸ್ಟ್ ಫ್ರಮ್ ಮೆಡಿಕಲ್ ಎಜುಕೇಷನ್ ಟು ದ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆ ಹೊಸ ಆಯ್ಕೆ ಇರ್ಬೋದು, DRC ಥ್ರೂ ಮುಖಾಂತರ ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಆಮೇಲೆ ಒಂದೊಂದು ಕಡೆ ಹುದ್ದೆಗಳು ಕ್ರಿಯೇಷನ್ ಇಲ್ಲದೆ ಇರೋದು, ಆ ಥರ ಹುದ್ದೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು, ಆಮೇಲೆ ಯೂನಿಫಾರ್ಮಿಟಿ ಇನ್ ದ ಪೋಸ್ಟ್ ಕ್ರಿಯೇಷನ್. ಒಂದೊಂದು ಹಾಸ್ಪಿಟಲ್ಗೆ ಅದು ಏನು ಜನಸಂಖ್ಯೆ ಅಥವಾ ಪೇಷಂಟ್ ಇನ್ ಪೇಷಂಟ್ ಆ್ಯಂಡ್ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಏನು ಸ್ಟ್ರೆಂತ್ ಇರುತ್ತೆ ಅಥವಾ ಆ ನಂಬರ್ ಮೇಲೆ ನಂಬರ್ ಆಫ್ ಪೋಸ್ಟ್ ಕ್ರಿಯೇಷನ್ ಇರ್ಬೋದು, ಇಂಥ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವ್ರದ್ದೇನು ಪ್ಲಸಸ್ ಇದೆ, ಮೈನಸಸ್ ಇದೆ, ಮೈನಸಸ್ಸನ್ನು ನೆಗೆಟಿವ್ ಮಾಡಿಕೊಂಡು ಪ್ಲಸ್ಸನ್ನು ನಮ್ಮ ಸಂಘಕ್ಕೆ ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗುತ್ತೆ ಅದನ್ನು ನಾವು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಅನ್ನೋದು ಒಂದು ನನ್ನ ಕಳಕಳಿಯ ವಿನಂತಿ. ಈಗ ಮತದಾರರಿಗೆ ಅದು ಆಪ್ಷನ್ ಕೊಡಬೇಕನ್ನೋ ಬಗ್ಗೆ ಹೇಳಿದೆ. ವಿ ಹ್ಯಾವ್ ಕ್ರಿಯೇಟೆಡ್ ಒಂದು ಬ್ಲೆಂಡ್ ಆಫ್ ಮಿಕ್ಸ್ಚರ್, ಅಂದರೆ ಒಂದು ಸ್ಪೀಡು ಪ್ಲಸ್ ಅದನ್ನು ಮಾಡ್ಯುಲೇಟ್ ಮಾಡಲಿಕ್ಕೆ ಆಮೇಲೆ ಇನ್ನೊಬ್ಬರು ಸೋರ್ಸ್ ಆಫ್ ನಾಲೆಜ್, ಇದನ್ನೆಲ್ಲ ಸೇರಿಸಿ ನಾವು ಒಂದು ಟೀಮ್ ಮಾಡಿದ್ದೀವಿ. ಒಂದು ಒಳ್ಳೆ ಟೀಮ್ ಅಂತ ಕಟ್ಟಿದ್ದೀವಿ. ಏನು ಗೊತ್ತಾ, ಇಟ್ ಇಸ್ ಯಾರು ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡುವಂಥ ಕೆಲಸ. ಅದರಲ್ಲಿ ಇವರು ಈ 3 ಹುದ್ದೆಗಳಿಂದಲೂ ಒಬ್ಬೊಂದು ಭಾಗ ಆಗಿರುತ್ತೆ. ಅವರಿಗೆ ನೀವು ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲ ಉಳಿದವರು ಎಲ್ಲ ಈವನ್ ಫಾರ್ಮಸಿಸ್ಟಿಂದ ಹಿಡ್ಕೊಂಡು ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸಿದ್ರಷ್ಟೇ ಅದು ನಮಗೆ ಗೋಲ್ ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಎಲ್ಲ ಮತದಾರರಿಗೆ, ನನ್ನ ಫಾರ್ಮಸಿ ಅಧಿಕಾರಿ ಮಿತ್ರರಿಗೆ ನಾನು ಒಂದು ಕಳಕಳಿಯ ಮನವಿ ಏನಿದೆ, ನನ್ನ ಮೇಲೆ ಭರವಸೆ ಇಡಿ. ನನಗೋಸ್ಕರ ನಾನು ಇವನ್ ಓಟು ಕೇಳ್ತಾ ಇಲ್ಲ. ಇಟ್ ಈಸ್ ಪ್ರಬುದ್ಧರಿದ್ದೀರಿ, ಯಾರು ಏನು ಕೆಲಸ ಮಾಡಿದ್ದೀರಾ ಅಥವಾ ಯಾರ್ದು ಏನು ಎಬಿಲಿಟಿ ಇದೆ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. 4 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಅಂತೂ ಮಾಡ್ತಾ ಇದ್ದೀವಿ. ಬಟ್ ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ಪ್ಲಸ್ ಆಗಿರ್ಬೋದು, ಅಥವಾ ಆ ಗೋಲ್ ಅಲ್ಟಿಮೇಟ್ಲಿ ಒಮ್ಮೊಮ್ಮೆ ರೀಚ್ ಆಗಿರ್ಲಿಕ್ಕಿಲ್ಲ. ಬಟ್ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ನಾವು ಕೆಲಸ ಮಾಡಲೇಬೇಕಾಗತ್ತೆ. ನಾನು ಅದಕ್ಕೆ ನನ್ನ ಮಿತ್ರರಿಗೆ, ಆಮೇಲೆ ಈಗೇನು ವೋಟಿಂಗ್ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಯ ಬಗ್ಗೆ ಇರುವ ಅಪಪ್ರಚಾರ, ಅಪನಂಬಿಕೆಯನ್ನು ನನ್ನ ಮೇಲೆ ಭರವಸೆ ಇಡಿ. ಆ ವ್ಯಕ್ತಿಯಲ್ಲಿರುವ ಅದೇನು ಪಾಸಿಟಿವ್ ಇದು ಲಕ್ಷಣಗಳೇನಿದೆ ನಾನು ಐಡೆಂಟಿಫೈ ಮಾಡಿದ್ದೀನಿ. ನಿಮ್ಗಿನ್ನೂ ಆ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಸ್ವಲ್ಪ ದಿನ, ಅಟ್ಲೀಸ್ಟ್ 1 ಟರ್ಮ್ ಅಥವಾ 6 ತಿಂಗಳ, ಐ ಗಿವ್ ಅ ಚಾಲೆಂಜ್, 6 ಮಂತ್ಸ್ ಏನಾದ್ರು ನೀವು ಟೈಮ್ ಕೊಟ್ಟರೆ ರಿಸಲ್ಟ್ ಅವರು ತೋರಿಸ್ಕೊಡ್ತಾರೆ ಅನ್ನೋದು ನನಗೆ 100% ಕಾನ್ಫಿಡೆಂಟ್ ಇದೆ. ಆಮೇಲೆ ಐ ಥ್ಯಾಂಕ್ ಗಾಡ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದೆಲ್ಲ, ಇದೊಂದು ಒಳ್ಳೆಯ ಅವಕಾಶ. ಆ ವ್ಯಕ್ತಿಗೆ ನಾವು ಈ ಥರ ಲೀಗಲಿ ಒಂದು ಚಾನ್ಸ್ ಕೊಡಲಿಕ್ಕೆ ಈ ಥರ ಒಂದು ಚುನಾವಣೆ ಸನ್ನಿವೇಶ ಕ್ರಿಯೇಟ್ ಆಗಿರೋದು ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮೆಲ್ಲ ಮಿತ್ರರಿಗೆ. ಇದನ್ನು ಎಲೆಕ್ಷನ್ಸನ್ನ ಈ ಥರ ಕಂಡಕ್ಟ್ ಮಾಡಲಿಕ್ಕೆ DRಗೆ ಅಲ್ಲಿ ಅದನ್ನು ಕಂಪ್ಲೇಂಟ್ ಕೊಟ್ಟು ಈ ಥರ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರು ಈ ಥರ ಅದು ಮಾಡದೇ ಇದ್ದರೆ ಈ ಥರ ಸನ್ನಿವೇಶನೂ ಒದಗ್ತಾ ಇದ್ದಿದ್ದಿಲ್ಲ. ಅಂಥ ಪರ್ಸ್ನಾಲಿಟಿನ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ನಾವು ನಮ್ಮ ಸಂಘಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೂ ಈ ಥರ ಅವಕಾಶಗಳು ಸಿಗ್ತಾ ಇಲ್ಲ. ದಿಸ್ ಇಸ್ ದ ಲಾಸ್ಟ್ ಅಪರ್ಚುನಿಟಿ. ಈ ಅಪರ್ಚುನಿಟಿನ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ. ಥ್ರೋಟ್ ಇನ್ಫೆಕ್ಷನ್ ಇತ್ತು, ಬಟ್ ಮಾತಾಡ್ಲಿಕ್ಕೂ ಆಗಿಲ್ಲ. ಬಟ್ ಇದು ಅನಿವಾರ್ಯ, ನಾನು ಮಾತಾಡಲೇಬೇಕಾಗಿತ್ತು. ಅದಕ್ಕೆ ನನ್ನ ಏನು ವಿಡಿಯೋ ಏನಿದೆ ನೀವು ಕೂಲಂಕುಷವಾಗಿ ವೀಕ್ಷಣೆ ಮಾಡಿ ಆ ವ್ಯಕ್ತಿ ಬಗ್ಗೆ ಇರುವ ಅಪಪ್ರಚಾರನ ಬದಿಗಿಟ್ಟು
ಪಾಸಿಟಿವ್ಸನ್ನು ನೋಡಿ ಆ ಪಾಸಿಟಿವ್ಸಿಂದ ನಮಗೇನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಕರೆಂಟ್ ಸೆನೆರಿಯೋ ಬಗ್ಗೆ ಯೋಚನೆ ಮಾಡಿ. ಈಗಿನ ಪರಿಸ್ಥಿತಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾದ್ರೆ ಒಬ್ಬ ಹಿರಿಯರು ಎಲ್ಲ ಗೊತ್ತಿದ್ದವರು ಬೇಕು. ಆ ಹಿರಿಯರ ಜೊತೆಗೆ ಒಬ್ಬ ನ್ಯೂ ಬ್ಲಡ್ ಬೇಕಾಗತ್ತೆ, ನ್ಯೂ ಥಿಂಕಿಂಗ್ ಬೇಕಾಗತ್ತೆ. ಇದನ್ನೆಲ್ಲ ಸೇರಿ ಒಂದು ಪ್ರೆಸೆಂಟ್ ಮಾಡಿದ್ದೀವಿ. ಆ ಪ್ರೆಸೆಂಟ್ ಮಾಡಿದ್ದು ನೀವೆಲ್ಲರೂ ಅಕ್ಸೆಪ್ಟ್ ಮಾಡ್ತೀರಾ, ಎಕ್ಸೆಪ್ಟ್ ಮಾಡಿ ಆಶೀರ್ವಾದ ನೀಡ್ತೀರಾ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಡೆಫಿನೆಟ್ಲಿ ವೋಟ್ ಮಾಡಿ ಒಂದು ಅರ್ಹ ಮತ್ತು ಒಂದು ಸ್ಟೇಬಲ್ ಕ್ಯಾಂಡಿಡೇಟನ್ನು ಚೂಸ್ ಮಾಡಿ ಅವ್ರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಾಗತ್ತೆ. ಚುನಾವಣೆ ಒಂದು ಪ್ರಕ್ರಿಯೆ, ಅದರಲ್ಲಿ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಆ ಸೋಲು ಅನ್ನೋದೇನಿದೆ ಅದೊಂದು ಭಾಗ ಇರುತ್ತೆ, ಮುಂದಿನ ಸಕ್ಸಸ್ಗೆ ಅದೊಂದು ಸ್ಟೆಪ್ ಆಗುತ್ತೆ. ಆ ಥರ ಕನ್ಸಿಡರ್ ಮಾಡಿ ಒಂಥರ ಸ್ಪೋರ್ಟಿವ್ ಆಗಿ ತಗೊಂಡು ಇವತ್ತು ಸಾಯಂಕಾಲ ಏನು ಫಲಿತಾಂಶ ಬರುತ್ತೆ, ಸೋತವರಾಗಲಿ ಗೆದ್ದವರಾಗಲಿ ಎಲ್ಲರೂ ಸೇರಿ ಒಂದು ಪಣ ತೊಡೋಣ. ಈ ಮುಂದಿನ 3 ವರ್ಷಗಳಿಗೆ ಈ ಏನು ಕ್ರಿಟಿಕಲ್ ಇದೆ C&R, ಡೆಫಿನೆಟ್ಲಿ ಇನ್ನೊಂದು 6 ಮಂತ್ಸಲ್ಲಿ ಆಗುತ್ತೆ. ಸೀನಿಯರ್ಸ್ಗೆ ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 4-5 ಇಯರ್ಸಿಂದ ಹೈಕೋರ್ಟಲ್ಲಿ ನಡೀತಾ ಇತ್ತು, ಚಾಲೆಂಜ್ ಮಾಡಿದ್ವಿ. ಈಗ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಅದನ್ನು ಬೇಸ್ ಮೇಲೆ ಅದನ್ನು KETಗೆ ಅವರು ಆರ್ಡರ್ ಏನು ಕೊಟ್ಟಿದ್ರು, ಸಿಂಗಲ್ ಬೆಂಚ್ ಆರ್ಡರ್ ಕೊಡ್ಲಿಕ್ಕೆ ಬರಲ್ಲ, ಅದನ್ನು ಡಬಲ್ ಬೆಂಚಲ್ಲಿ ಹಿಯರಿಂಗ್ ಮಾಡಬೇಕು ಅನ್ನೋದು ಒಂದು ಅವರ ಆದೇಶದಿಂದ ಅದೊಂದು ಪಾಸಿಟಿವ್ ಆಗಿದೆ. ಈಗ KETಯಲ್ಲಿ ಕೇಸ್ ನಡೀತಾ ಇದೆ. ಡೆಫಿನೆಟ್ಲಿ ಅದು ಸೀನಿಯರ್ ಸ್ಕೇಲ್ ನಾವು ಅದನ್ನು ಹಾಗೆ ಆಗತ್ತನ್ನೋ ಒಂದು ಭರವಸೆ ಇದೆ. ಬಟ್ ಅದನ್ನೆಲ್ಲ ರೀಚ್ ಮಾಡಬೇಕಾದ್ರೆ ಒಂದು ಅನುಭವಿ ನಾಯಕತ್ವ ಬೇಕಾಗತ್ತೆ. ಎಲ್ಲರನ್ನು ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೆಸೋದು ಅಷ್ಟು ಈಸಿ ಇಲ್ಲ, ಅದರದ್ದೇ ಆದ ಭಾಳಷ್ಟು ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಅದನ್ನು ಮೀಟ್ಔಟ್ ಮಾಡ್ಕೋಬೇಕಾದ್ರೆ ಒಬ್ಬ ನುರಿತ ಅನುಭವಿ, ಆಮೇಲೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಛಲ ಉಳ್ಳವರು ಒಂದು ನಾಯಕತ್ವ ನಮಗೆ ಬ್ಯಾಡ್ಲಿ ನೀಡೆಡ್ ಇರೋದ್ರಿಂದ ಇದನ್ನೆಲ್ಲ ಅಸೆಸ್ ಮಾಡಿ ಬೇರೆ ಮಾತುಗಳಿಗೆ ನೀವು ಒತ್ತು ಕೊಡದೆ ನೀವು ಸೆಲ್ಫ್ ಅನಲೈಸ್ ಮಾಡಿ. ಆಮೇಲೆ ನಾನು ಏನು ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನ ನೀವು 100% ನೀವು ಇದನ್ನ ನಂಬಿ ಅಂತಿಲ್ಲ. ನಾನು ಅವ್ರ ಜೊತೆ ಒಡನಾಟದಿಂದ ಈಗ 4 ಇಯರ್ಸಿಂದ ಅವ್ರ ಜೊತೆ ಏನು ಕೆಲಸ ಮಾಡಿದ್ದೀನಿ ಅದನ್ನು ನೋಡಿ ನಾನು ನಿಮಗೆ ಇದನ್ನು ಒಂದು ಅಟ್ಲೀಸ್ಟ್ ಒಂದು ಅಡ್ವೈಸ್ ಥರ ನಾನು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ಅವಕಾಶ ಇದೆ. ಒಬ್ಬ ಉತ್ತಮ ಲೀಡರನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದನ್ನು ಭಾಳ ನೆಗೆಟಿವ್ ಆಗಿ ಇಲ್ಲ ಇದು ಒಳ್ಳೇದಲ್ಲ, ಈ ಥರ ಆಗಬಾರ್ದು. ನಾವು ಏನು ಮಾಡಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಅದರಲ್ಲಿ ನಮಗೇನು ಅಡ್ವಾಂಟೇಜ್ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ಇದು ಒಳ್ಳೆಯ ಸನ್ನಿವೇಶ ಒದಗಿ ಬಂದಿದೆ. ಒಬ್ಬ ಇಂಥ ಕೃತಕ ಪರಿಸ್ಥಿತಿಯಲ್ಲೇ ಒಬ್ಬ ಒಳ್ಳೆ ಲೀಡರ್ ಹುಟ್ಟುತ್ತಾರೆ ಅನ್ನೋದು ಒಂದು ಭಾಳಷ್ಟು ಹಿಸ್ಟ್ರಿನ ಹೇಳುತ್ತೆ. ಅದೇ ಸಿಚುವೇಶನ್ ನಮ್ಮ ಅಸೋಸಿಯೇಷನ್ನಲ್ಲಿದೆ. ಇದು ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ಒಬ್ಬ ಒಳ್ಳೆ ಲೀಡರ್ ಮುಂದೆ ಬರ್ತಾರೆ. ನನ್ನ ಮಾತಿನ ಮೇಲೆ ಭರವಸೆ ಇಡಿ. ಅವರಲ್ಲಿ ಏನಿರುವ ಅದು ಸ್ಪೀಡ್ ಏನಿದೆ ಆ ಸ್ಪೀಡಿಂದ ಭಾಳಷ್ಟು ಒಂದಿಷ್ಟು ಜನಕ್ಕೆ ಹರ್ಟ್ ಆಗುತ್ತೆ. ಅವ್ರ ಮಾತಿಂದ ಇದನ್ನೆಲ್ಲ ಅದನ್ನು ಮಾಡ್ಯೂಲ್ ಮಾಡಿ ಕಂಟ್ರೋಲ್ ಮಾಡಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಂತೂ ಸಿನ್ಸಿಯರ್ಲಿ ಎಫರ್ಟ್ ಹಾಕ್ತೇನೆ. ಅದಕ್ಕೆ ನನ್ನ ಮಾತಿನ ಮೇಲೆ ಅವ್ರಿಗೆ ಒಂದು ಸಲ ಅವಕಾಶ ಕೊಟ್ಟು ಅವರಲ್ಲಿರುವ ಆ ಗುಣಗಳಿಂದ ನಮ್ಮ ಅಸೋಸಿಯೇಷನ್ಗೆ ನಮ್ಮ ಕೇಡರ್ಗೆ ಒಳ್ಳೆಯದಾಗಲಿ. ಅಧಿಕಾರಿಗಳಿಗೊಂದಿನ ಬಾಂಧವ್ಯ, ಅವರಿಲ್ಲ ಛಲ ಹಠ ಏನಿದೆಯಲ್ಲ ಆ ಹಠದಿಂದ ನಮ್ಮವ್ರಿಗೆ ಒಳ್ಳೇದಾಗಲಿ, ಒಂದಿಷ್ಟು ಬೆನಿಫಿಟ್ಸ್ ಆಗಲಿ ಅನ್ನೋ ಒಂದು ಆಶಯ. ಅದಕ್ಕೆ ಯೋಚನೆ ಮಾಡಿ ಒಬ್ಬ ಒಳ್ಳೆಯ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಇದರಲ್ಲಿ ಯಾವುದೇ ಥರದ ಭೇದ ಭಾವ, ಪ್ರಾಂತ್ಯ ಭಾವ ಯಾವುದೂ ನೀವು ಅದನ್ನು ಮನದಲ್ಲಿ ಇಟ್ಕೊಳ್ದೇನೆ ಕ್ಯಾಂಡಿಡೇಟ್ ವೈಸ್ ಅವರನ್ನು ಅಸೆಸ್ ಮಾಡಿ, ಅವ್ರದ್ದೇನು ಪ್ಲಸ್ ಏನಿದೆ, ನೆಗೆಟಿವ್ ಏನಿದೆ, ಯಾವ ಹುದ್ದೆ ಏನಿದೆ, ಆ ಹುದ್ದೆ ಜವಾಬ್ದಾರಿಗಳೇನಿದೆ, ಆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅರ್ಹ ವ್ಯಕ್ತಿಗಳು ಈಗ ನಮ್ಮ ಕಣದಲ್ಲಿ ಯಾರಿದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಿ ನೀವು ವೋಟ್ ಹಾಕ್ತಿರೋ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಅದೇ ರೀತಿ ಈಗ ಸದ್ಯಕ್ಕೆ ಮತ್ತೊಂದು ವಿಷಯ ಒಂದು ಕ್ಲಾರಿಫೈ ಮಾಡಿಬಿಡ್ತೇನೆ. ಈಗ ಸದ್ಯಕ್ಕೆ ಇರೋದು ಎರಡೇ ಪ್ಯಾನಲ್ ಇರೋದ್ರಿಂದ ಒಂದಿಷ್ಟು ಜನ ಅದು ಟೆಕ್ನಿಕಲ್ ಇಶ್ಯೂ ಇಂದ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನು ತಮ್ಮನ್ನ ಗಮನಿಸಿ ವೋಟ್ ಹಾಕುವಾಗ ನಿಮ್ಮ ಒಂದು ಮತನೂ ಅಷ್ಟೇ ಇಂಪಾರ್ಟೆಂಟ್, ಅದನ್ನು ವೇಸ್ಟ್ ಆಗ್ದಂಗೆ ಎರಡೇ ಪ್ಯಾನಲ್ ಇರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಸಂತೋಷ್ ಕುಸುಮ ಕಲಬುರಗಿಯಿಂದ ಮತ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿ ಸನ್ನಿಧಿ ತುಮಕೂರು ನಡೆದಾಟ